ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಹಾಗಲಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತ್ರಿ, ಆದರೆ ನೀವು ನಾನು ಹೇಳೋ ರೀತಿಯಾಗಿ ಮಾಡ್ಕೊಂಡ್ರೆ ಚಿಕ್ಕವರಿಂದ ದೊಡ್ಡವರವರೆಗೂ ಈ ಹಾಗಲಕಾಯಿ ಪಲ್ಯನ ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ನಾವು ಚಿಕ್ಕವರಿದ್ದಾಗ ಇದು ಕಹಿ ಆಗಿರ್ತೈತಿ ಅಂತಂದು ಸ್ವಲ್ಪನೂ ತಿಂತಾನೇ ಇರಲಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಒಂಚೂರೂ ಕಹಿ ಆಗಲ್ಲ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ನಾನಿಲ್ಲಿ 2 ಹಾಗಲಕಾಯಿ ತೊಗೊಂಡಿನಿ. ಈ ಹಾಗಲಕಾಯಿನ ತುಂಬ ಚಿಕ್ಕ ಪೀಸ್ ಮಾಡಿ ಹೆಚ್ಕೋಬೇಕ್ರಿ. ಈ ಹಾಗಲಕಾಯಿನ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟೇ ಪ್ರಮಾಣದೊಳಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿನ ಹಾಕಬೇಕು ಹಾಗಲಕಾಯಿಗೆ. ಹಾಗಾಗಿಬಿಟ್ಟು ನಾನು 2 ಹಾಗಲಕಾಯಿನ ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈ ಹಾಗಲಕಾಯಿ ಪಲ್ಯ ರೊಟ್ಟಿ ಜೊತೆಗಂದ್ರೂ ತುಂಬಾ ಚೆನ್ನಾಗಿರ್ತೈತಿ. ಹೆಚ್ಕೊಂಡಾದ್ಮೇಲಿಂದ ಇದಕ್ಕೆ ನಾನು ಹಾಗಲಕಾಯಿಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಸಣ್ಣ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಕಲಸಿ ಇದನ್ನೊಂದು 1/4 ಗಂಟೆ ಎತ್ತಿಟ್ಬಿಡ್ಬೇಕ್ರಿ. ಈ ಹಾಗಲಕಾಯಿ ಭಾಳ ದಿವಸದಿತ್ತಪ್ಪ ಅಂತಂದರೆ, ಫ್ರೆಶ್ ಇಲ್ಲ ಅಂತಂದರೆ 1-2 ಸ್ಪೂನಷ್ಟು ನೀರು ಹಾಕಿ ಸಣ್ಣ ಉಪ್ಪು ಹಾಕಿ ಕಲಸಿ ಎತ್ತಿಡ್ರಿ. ಇಲ್ಲ ಫ್ರೆಶ್ ಇದೆ ಅಂತಂದ್ರೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದರಾಗಿಂದ ರಸ ಎಲ್ಲ ನೀಟಾಗಿ ಹೊರಗಡೆ ಬಂದುಬಿಡ್ತೈತೆ ರೀ. 1/4 ಗಂಟೆ ಆದಮೇಲಿಂದ ನೋಡಿರಿ, ಇವಾಗ 1/4 ಗಂಟೆ ನಾನು ಬಿಟ್ಟಿದ್ದೆ. ಈ ರೀತಿ ಹಿಂಡಿ ಅದರೊಳಗಿನ ರಸ ಎಲ್ಲ ತೆಗಿಬೇಕ್ರಿ. ರಸ ತೆಗೆಯೋದ್ರಿಂದ ನಮಗೆ ಕಹಿ ಇರೋ ಅಂಶ ಎಲ್ಲ, ಹಾಗಲಕಾಯಿಯ ಕಹಿ ಅಂಶ ಎಲ್ಲ ರಸದ ಜೊತೆಗೆ ಹೋಗ್ಬಿಡ್ತೈತಿ. ಹಾಗಾಗಿ ನಮಗೆ ಪಲ್ಯ ಸ್ವಲ್ಪನೂ ಕಹಿ ಆಗಂಗಿಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿಂತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಶುಗರ್ ಇರೋರಿಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದ್ರಿ. ಆದರೆ ಭಾಳ ಕಹಿ ಇರ್ತದಂತ ಚಿಕ್ಕ ಮಕ್ಕಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಆದರೆ ಇದರೊಳಗಡೆ ಆರೋಗ್ಯಕರವಾದ ಅಂಶಗಳು ತುಂಬ ಇರ್ತವೆ. ಹಾಗಲಕಾಯಿನ ನಾವು 15 ದಿನಕ್ಕೊಂದು ಸಲ ತಿನ್ನೋದ್ರಿಂದ ಹೊಟ್ಟೆಯೊಳಗಿನ ಜಂತುಹುಳು ಅವೆಲ್ಲ ಸಾಯ್ತವು ಅಂತ ಹೇಳ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಉತ್ತಮವಾದ ತರಕಾರಿ ಆಗಿರೋದ್ರಿಂದ ನಾವು ಹೇಗಾದರೂ ಮಕ್ಕಳಿಗೆ ಕೊಡಬೇಕಲ್ಲ ಅನ್ನೋ ಒಂದು ವಿಷಯ ನೆನ್ಪಿಟ್ಕೊಂಡ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಕಹಿ ಪೂರ ಹೋಗ್ಬಿಡ್ತೈತೆ ರೀ. ನೀರಿನ ಜೊತೆಗೆ ಕಹಿ ಎಲ್ಲ ಹೋಗೋದ್ರಿಂದ ನಮಗೆ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿ ಅಂಶ ಉಳಿಯಂಗೆ ಇಲ್ಲ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಾಗಿರ್ತೈತಿ ಅಂತ ನಿಮಗೆ ಗೊತ್ತಾಗ್ತೈತಿ. ನೋಡಿರಿ, ನಾನಿಲ್ಲಿ ಎಲ್ಲ ಹಾಗಲಕಾಯಿನೂ ಹಿಂಡಿ ತಗೊಂಡಿದ್ದೀನಿ. ರಸ ಎಲ್ಲ ಬಂದೈತಿ. ಈ ರಸನ ನೀವು ವೇಸ್ಟ್ ಮಾಡೋದು ಬೇಡ. ಇದನ್ನು ಸ್ವಲ್ಪ ಉಪ್ಪಿನಂಶ ಆಲ್ರೆಡಿ ಉಪ್ಪು ಸೇರಿಸಿ ಇಟ್ಟಿರೋದ್ರಿಂದ ಉಪ್ಪು ಇದ್ದೇ ಇರ್ತೈತಿ ರೀ. ಹಾಗೆ ಕೂಡ ಸೇವನೆ ಮಾಡ್ಬೋದು, ಚೆನ್ನಾಗಿರ್ತೈತಿ. ಇದಾದ್ಮೇಲಿಂದ ನಾನು ಇವಾಗ ನೋಡಿರಿ ಎಲ್ಲ ಹಾಗಲಕಾಯಿದು ಹೋಳುಗಳನ್ನು ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಒಗ್ಗರಣೆಗೆ ನಾನು ಇಲ್ಲಿ 2 ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಹಾಗಲಕಾಯಿ ಎಷ್ಟು ತೊಗೊಂಡಿದ್ದೀನಲ್ಲ ಅಷ್ಟೇ ಪ್ರಮಾಣದೊಳಗಡೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ಟೇಸ್ಟು ಚೆನ್ನಾಗಿರ್ತೈತಿ. ನೋಡಿರಿ, ನಾನಿಲ್ಲಿ 2ರಿಂದ 3 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲಿಂದ ಇವಾಗ ಹಾಗಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ 5 ನಿಮಿಷ ಚೆನ್ನಾಗಿ ಬೆಂದೈತ್ರಿ. ಇವಾಗ ನಾನು ಹಾಗಲಕಾಯಿ ಹಾಕ್ಕೊಂಡು ಕ್ಲೀನಾಗಿ 5ರಿಂದ 10 ನಿಮಿಷ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಇದಕ್ಕೆ ನಾವು ಹುಳಿ ಉಪ್ಪು ಖಾರ ಎಲ್ಲದನ್ನು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಹಾಗಲಕಾಯಿ ತುಂಬ ಚೆನ್ನಾಗಾಗ್ತೈತಿ. ಇವಾಗ ಇದು 5 ನಿಮಿಷ ಫ್ರೈ ಆಗಲಿ ರೀ ಹಾಗಲಕಾಯಿ. ಅದಾದಮೇಲಿಂದ ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣ, ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಕಾಳು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಧನಿಯಾ ಪುಡಿ 1 ಸ್ಪೂನಷ್ಟು, ಅದಾದಮೇಲಿಂದ ನಾನು ಗುರಳ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಗುರಳ್ ಪುಡಿನ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗುರಳ್ ಪುಡಿದು ರೂಢಿ ಇಲ್ಲ ನಮಗೆ ಅಂತಂದರೆ ನೀವು ಶೇಂಗಾ ಹುರಿದ್ಬಿಟ್ಟು ಅದನ್ನ ಪುಡಿ ಆದರೂ ಹಾಕೋಬೋದು. ಶೇಂಗಾ ಪುಡಿ ಹಾಕಿದ್ರೂ ಚೆನ್ನಾಗಿರ್ತೈತೆ ರೀ. ಗುರಳ್ ಪುಡಿ ಬದಲು ಶೇಂಗಾ ಪುಡಿ ಹಾಕಿದ್ರೂ ತುಂಬ ಚೆನ್ನಾಗಾಗ್ತೈತಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದಾದಮೇಲಿಂದ ಇವಾಗ ಹುಳಿ ಹಿಂಡ್ತಾ ಇದ್ದೀನಿ. ನೋಡಿರಿ, ನಾನು ಹುಣಸೆ ಹಣ್ಣು ನೆನೆಸ್ಬಿಟ್ಟು ರಸನ ಅಷ್ಟೇ ಹಿಂಡ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನೊಳಗಿರೋ ಹುಳಿ ಅಷ್ಟೇ ಸಾಕು ನಮಗೆ. ಮತ್ತೆ ಮೇಲೆ ಏನು ನಾನು ನೀರು ಹಾಕೊಳ್ಳೋಕೆ ಹೋಗಲ್ಲ. ಸ್ವಲ್ಪ ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ, ಹಂಗಂದ್ರೆ ಕಹಿ ಅಂಶ
ನಮಗೆ ಕಡಿಮೆ ಆಗ್ತೈತಿ. ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗಡೆ ಬೆಲ್ಲ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕಿಬಿಟ್ಟು ಇವಾಗ ಕುಕ್ಕರ್ ಒಳಗಡೆ ನಾನು 3 ವಿಸಿಲು ಕೂಗಿಸ್ಕೊತಾ ಇದ್ದೀನಿ ನೋಡಿರಿ. ಕುಕ್ಕರ್ ಒಳಗಡೆ ಮಾಡ್ಕೊಂಡ್ರೆ 3 ವಿಸಿಲಿಗೆ ತುಂಬ ಚೆನ್ನಾಗಿ ಆಗ್ತೈತಿ. ಮತ್ತು ಬೇಗನೂ 5 ನಿಮಿಷದೊಳಗಡೆ ನಮಗೆ ಹಾಗಲಕಾಯಿ ಪಲ್ಯ ರೆಡಿ ಆಗಿಬಿಡ್ತೈತಿ. ಹಾಗಾಗಿಬಿಟ್ಟು ನಾನು ಸಾಮಾನ್ಯವಾಗಿ ಪಲ್ಯಗಳನ್ನೆಲ್ಲ ಕುಕ್ಕರ್ನೊಳಗಡೆ ಮಾಡೋದು ನೋಡಿರಿ. 3 ವಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ ನಾನು. 3 ವಿಸಿಲು ಕೂಗಿಸ್ಕೊಂಡಾದ್ಮೇಲೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ನೋಡಿರಿ. ತುಂಬ ಚೆನ್ನಾಗಿ ಬೆಂದಿತ್ತು ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್. ನೀವು ತಪ್ಪದೆ ಒಂದು ಸಲ ಈ ರೀತಿಯಾಗಿ ಹಾಗಲಕಾಯಿ ಪಲ್ಯ ಮಾಡಿ ನೋಡಿರಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಚಿಕ್ಕವರು ಕೂಡ ಇಷ್ಟಪಡ್ಕೊಂಡು ಈ ಪಲ್ಯನ ತಿಂತಾರೆ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.